ಭಾಗವತ ಸಾರ 128ನೇ ಶ್ಲೋಕ. ಸರ್ವೇ ಪ್ರಯಾಸ ಅಭವನ್ ವಿಮೋಘಾಃ ಕೃತಾ ಕೃತಾ ದೇವ ಗಣೇಶು ದೈತ್ಯೈಃ ಕೃಷ್ಣಾನುಕೂಲೇಷು ಯಥಾ ಮಹತ್ಸು ಕ್ಷುದ್ರೈ ಪ್ರಯುಕ್ತ ಋಷತಿ ರೂಕ್ಷವಾಚಃ. ಸರ್ವೇ ಪ್ರಯಾಸಾಃ ಭವನ್ ವಿಮೋಘಾಃ ಕೃತಾಃ ಕೃತಾ ದೈತ್ಯೈಃ ಕೃಷ್ಣಾನುಕೂಲೇಷು ಯಥಾ ಮಹತ್ಸು ಕ್ಷುದ್ರೈಃ ಪ್ರಯುಕ್ತಾಃ ಋಷತಿಃ ಅಥವಾ ಋಷತೀಃ ರೂಕ್ಷವಾಚಃ. ಅಂದ್ರೆ ಇದು ಷಷ್ಠ ಸ್ಕಂದದಲ್ಲಿ ಬರ್ತಕ್ಕಂಥ ಮಾತು. ದಧೀಚಿ ಮಹರ್ಷಿಗಳಿಂದಾಗಿ ಅವರ ದೇಹದ ಮೂಳೆಗಳ ಮೂಲಕವಾಗಿ ಇಂದ್ರಾಯುಧವನ್ನ ನಿರ್ಮಾಣ ಮಾಡಿಕೊಂಡು ದೇವತೆಗಳಿಗೂ ವೃತ್ರಾಸುರನಿಗೂ, ಮುಖ್ಯವಾಗಿ ಇಂದ್ರನಿಗೂ ವೃತ್ರಾಸುರನಿಗೂ ಯುದ್ಧ ನಡೀತಾ ಇದೆ. ಅಲ್ಲಿ ವೃತ್ರಾಸುರ ಅಸುರನ ಕಡೆಯವರೆಲ್ಲರೂ ಕೂಡ ಅನೇಕ ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಎಷ್ಟೇ ಬಾಣ ಪ್ರಯೋಗ ಮಾಡಿದ್ರು ಕೂಡ ಎಲ್ಲ ಬಾಣಗಳು ಕೂಡ ವ್ಯರ್ಥವಾಗ್ತಾ ಇದೆ. ದಧೀಚಿ ಮಹರ್ಷಿಗಳ ದೇಹದ ಆ ಒಂದು ನಾರಾಯಣ ವರ್ಮ ತಪಸ್ಸನ್ನ ಮಾಡಿ ಶಕ್ತಿಯನ್ನ ಸಂಪಾದನೆ ಮಾಡಿದ ಮೂಳೆ, ಅದರಿಂದ ನಿರ್ಮಾಣವಾಗಿರತಕ್ಕಂಥ ಆಯುಧ ವಜ್ರಾಯುಧ. ಆ ವಜ್ರಾಯುಧವನ್ನ ಇಟ್ಟುಕೊಂಡು ಜೊತೆಗೆ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಂಡು ದೇವತೆಗಳೆಲ್ಲ ಯುದ್ಧ ಮಾಡ್ತಾ ಇದ್ದಾಗ ವೃತ್ರಾಸುರ ಆಸುರಿ ಶಕ್ತಿಯನ್ನ ಪ್ರಯೋಗ ಮಾಡಿ ಎಷ್ಟೇ ಬಾಣಗಳನ್ನ ಪ್ರಹಾರ ಮಾಡಿದ್ರು ಕೂಡ ಎಲ್ಲ ವ್ಯರ್ಥ ಆಗ್ತಾ ಇದೆ. ಅದಕ್ಕೂ ಕೊಡ್ತಕ್ಕಂಥ ಉದಾಹರಣೆ ಕೃಷ್ಣಾನುಕೂಲೇಶು ಯಥಾ ಮಹತ್ಸು. ಮಹಾತ್ಮರು ಅವರು ಕೃಷ್ಣಾನುಕೂಲರು. ಕೃಷ್ಣಾನುಕೂಲರು ಅಂತ ಹೇಳಿದ್ರೆ ಕೃಷ್ಣ ಅಸ್ಮಾಕಂ ಅನುಕೂಲ ಯಶಾಂತೆ ಕೃಷ್ಣಾನುಕೂಲ. ಕೃಷ್ಣ ನಮಗೆ ನಿರಂತರವಾಗಿ ಅನುಗ್ರಹ ಮಾಡುವವನು, ಕೃಷ್ಣನೇ ನಮ್ಮ ಬಂಧು, ಕೃಷ್ಣನೇ ನಮ್ಮ ಬಳಗ. ಈ ಭಾವನೆಯನ್ನು ಹೊತ್ತು ಯಾರಿರ್ತಾರೋ ಅವರು ಕೃಷ್ಣಾನುಕೂಲರು, ಅಂದ್ರೆ ಭಗವಂತನ ಭಕ್ತರು. ಅವರೆಲ್ಲ ಮಹಾತ್ಮರು. ಅವರಲ್ಲಿ ಈ ಕ್ಷುದ್ರರು, ಅತ್ಯಂತ ನೀಚ ವ್ಯಕ್ತಿಗಳು ಋಷತೀಹಿ ರೂಕ್ಷವಾಚಾಹ, ಅಂದ್ರೆ ಅತ್ಯಂತ ಹಿಂಸಾದಾಯಕವಾದಂತಹ ಮಾನಸಿಕ ಖೇದವನ್ನು ಉಂಟು ಮಾಡತಕ್ಕಂಥ ಎಂತ ಮಾತುಗಳನ್ನಾಡಿದ್ರು ಕೂಡ ಅದು ಏನಾಗೋದಿಲ್ಲ. ಭಗವಂತನ ಭಕ್ತರು ಅಂತ ಆದ್ರೆ ಅವರ ಮೇಲೆ ಕೆಟ್ಟವರು ಆಡ್ತಕ್ಕಂಥ ಮಾತುಗಳು ಯಾವುದೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯಾರು ಭಗವಂತನ ಭಕ್ತರಲ್ಲವೋ, ಯಾರ ಮನಸ್ಸು ಅತ್ಯಂತ ದುರ್ಬಲವಾಗಿರುತ್ತೋ ಅಂಥವರು ಮಾತುಗಳಿಗೆ ವಿಚಲಿತರಾಗ್ತಾರೆ. ಯಾರು ದೇವರನ್ನ ಮಾತ್ರ ಬಂಧು ಅಂತ ನಂಬಿರುತ್ತಾರೋ ಅವ್ರು ಯಾವತ್ತೂ ಕೂಡ ಯಾರೋ ಏನೋ ಅಂದ್ರು ಅಂತ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಏನ್ ಬೇಕಾದ್ರೂ ಅಂದುಕೊಳ್ಳಿ, ಅವರು ಸನ್ಮಾನವನ್ನ ಎದುರು ನೋಡ್ತಾ ಇರೋದಿಲ್ಲ, ತಿರಸ್ಕಾರವನ್ನ ಧಿಕ್ಕರಿಸೋದೂ ಇಲ್ಲ. ಯಾರಿಗೆ ಆ ಅವಮಾನ ಅದನ್ನ ಧಿಕ್ಕರಿಸಬೇಕು ಅನ್ನೋ ಭಾವನೆ ಇರುತ್ತೆ, ಯಾರು ಸನ್ಮಾನವನ್ನ ಸ್ವೀಕಾರ ಮಾಡಬೇಕು ಅಂತ ಭಾವನೆಯನ್ನು ಹೊತ್ತವರಾಗಿರ್ತಾರೆ ಅವರು ಮಾತ್ರ ಏರೋದು ಬೀಳೋದು ಇದೆಲ್ಲ ಆಗುವಂಥದ್ದು. ಮಾನಾಪ ಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ. ಶತ್ರು ಇರ್ಲಿ, ಮಿತ್ರ ಇರ್ಲಿ, ಅವಮಾನ ಇರ್ಲಿ, ಅಪಮಾನ ಇರ್ಲಿ, ಎಲ್ಲಾ ಸಂದರ್ಭದಲ್ಲೂ ಕೂಡ ಸಮಾನ ಮನಸ್ಥಿತಿಯನ್ನು ಹೊಂದಿ ಯಾರು ಭಗವತ್ ಭಕ್ತರಾಗಿರ್ತಾರೋ ಅವರಿಗೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಹೇಗೋ ಹಾಗೆ ಆ ರುದ್ರಾಸುರ ಬಿಟ್ಟಿರ್ತಕ್ಕಂಥ ಬಾಣಗಳು ಅಥವಾ ಅವನ ಪರಿವಾರ ಅಸುರ ಪರಿವಾರ ಬಿಟ್ಟಿರ್ತಕ್ಕಂಥ ಯಾವ ಬಾಣಗಳು ಕೂಡ ದೇವತೆಗಳನ್ನು ಏನು ಮಾಡ್ಲಿಕ್ಕಾಗಿಲ್ಲ. ಮುಖ್ಯವಾಗಿ ವೃತ್ರಾಸುರನ ಪರಿವಾರದ ಬಾಣಕ್ಕೆ ದೇವತೆಗಳು ವಿಚಲಿತರಾಗಿಲ್ಲ ಅನ್ನೋದಕ್ಕಿಂತ ಪ್ರಮುಖ ಇದು ಮಹನ್ನಿಂದಾವರ್ಜನ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟ ದೃಷ್ಟಾಂತ ಇಲ್ಲಿ ಮುಖ್ಯ. ಮಹಾತ್ಮರನ್ನ ಎಷ್ಟೇ ನಿಂದನೆ ಮಾಡಿದರೂ ಕೂಡ ಅವರ ನಿಂದಕ ಮಾತುಗಳು ಭಗವದ್ ಭಕ್ತರನ್ನ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೇ ಶಾಪಗಳನ್ನ ಹಾಕಬಹುದು, ಭಗವದ್ ಭಕ್ತರನ್ನ ದುರ್ಜನರ ಶಾಪ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಕೆಟ್ಟ ಮಾತುಗಳು, ಕೆಟ್ಟ ನಡೆ ನುಡಿ, ಕೆಟ್ಟ ವರ್ತನೆ ಮಹಾತ್ಮರನ್ನ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಇಲ್ಲಿ ಬಂದಿರತಕ್ಕಂಥ ವಿಚಾರ. ದೇವಗಣೇಶು, ದೇವತೆಗಳ ಗಣದಲ್ಲಿ ದೈತ್ಯೈಹಿ ಕೃತಾಹ ಕೃತಾಹ, ದೈತ್ಯರಿಂದ ಕೃತಾಹ ಸರ್ವೇ ಪ್ರಯಾಸಾಹ, ಏನೇನು ಪ್ರಯಾಸಗಳು, ಪ್ರಯಾಸ ಅಂದ್ರೆ ಏನು, ಬಾಣ ಬಿಡ್ತಾ ಇದ್ದಾರೆ, ಬೇರೆ ಬೇರೆ ಆಯುಧಗಳನ್ನು ಪ್ರಹಾರ ಮಾಡ್ತಾ ಇದ್ದಾವೆ. ಆ ಎಲ್ಲಾ ಪ್ರಯಾಸಗಳು ಕೂಡ ಕೃತ ಮತ್ತೆ ಮತ್ತೆ ಮಾಡಲ್ಪಟ್ಟಂತ ಸಕಲ ಪ್ರಯೋಗಗಳು ಕೂಡ ವಿಮೋಗಾಹ ಅಭವನ್, ಎಲ್ಲ ವಿಮೋಗ, ಎಲ್ಲ ವ್ಯರ್ಥವಾಗ್ತಾ ಇದೆ. ಅದು ಹೇಗೆ ಅಂದ್ರೆ ಯಥಾ ಯಾವ ರೀತಿಯಾಗಿ ಕೃಷ್ಣಾನುಕೂಲೇಶು, ಕೃಷ್ಣನ ಭಕ್ತರಾದಂತಹ ಮಹತ್ಸು ಮಹಾತ್ಮರಲ್ಲಿ ಕ್ಷುದ್ರೈಹಿ ಪ್ರಯುಕ್ತಾಹ, ಅತ್ಯಂತ ನೀಚರಿಂದ
ಪ್ರಯೋಗಿಸಲ್ಪಟ್ಟಂತಹ ಋಷತೀಹಿ ಅಂದ್ರೆ ನಿಂದಕವಾಗಿರತಕ್ಕಂತಹ ರೂಕ್ಷವಾಚಾಹ ಅತ್ಯಂತ ಕಠಿಣವಾದ ಕಠೋರವಾದ ಮಾತುಗಳು ಹೇಗೋ ಹಾಗೆ ಅಂದ್ರೆ ಕೃಷ್ಣ ಭಕ್ತರಲ್ಲಿ ಪ್ರಯೋಗ ಮಾಡಿದಂತಹ ಮಾತುಗಳು ಹೇಗೆ ಮಹಾತ್ಮರನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಭಗವದ್ ಭಕ್ತರನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ವೋ ಹಾಗೆ ದೈತ್ಯರಿಂದ ಪ್ರಯೋಗಿಸಲ್ಪಟ್ಟಂತಹ ಬಾಣಗಳು ದೇವತೆಗಳನ್ನೇನೂ ಮಾಡಿಲ್ಲ ಅಭಿಪ್ರಾಯ. ವ್ಯಾಖ್ಯಾನ ಏವಂ ಭಾಗವತ ಮಾರ್ಗಾನುಸಾರೇಣ ವಯಂ ಭಾಗವತ ಮಾರ್ಗಾನುಸರಣೆ ನಕೋಪಿ ಪ್ರಯಾಸ ಭಾಗವತ ಮಾರ್ಗ ಅಂದ್ರೆ ಭಗವಂತನ ಭಕ್ತರಾಗಿ ನಾವು ಇರುವಂತದ್ದು ಅದರಲ್ಲಿ ಯಾವುದೇ ಪ್ರಯಾಸ ಇಲ್ಲ ಆಯಾಸ ಇಲ್ಲ. ವ್ಯಭಿಹಿತಮೇವ ದೃಢಯಿತು ಹೀಗೆ ಈಗಾಗಲೇ ಹೇಳಿದ್ದಾರೆ ಅದನ್ನೇ ಇನ್ನು ಗಟ್ಟಿ ಮಾಡ್ಲಿಕ್ಕೋಸ್ಕರವಾಗಿ ದೃಢಯಿತು ನಿಂದನೇನ ನಿಂದ್ಯಾನ ರೋಮಹಾನಿರಪಿ ನ ಭವತಿ. ನಿಂದನೇನ ಈಗ ನಿಂದಕರು ಬೈತಾರೆ ಆ ನಿಂದನದಿಂದ ನಿಂದ್ಯಾನ ನಿಂದನೆಗೆ ಒಳಗಾಗ್ತಕ್ಕಂಥ ಭಗವದ್ಭಕ್ತರಿಗೆ ರೋಮಹಾನಿರಪಿ ನ ಭವತಿ ಅವರ ಒಂದು ರೋಮವೂ ಕೂಡ ಏನೂ ಆಗುವುದಿಲ್ಲ. ಇತಿ ದೃಷ್ಟಾಂತತೆಯ ಕಥಿತಂ ಇತಿ ಕಥಯತಿ ದೃಷ್ಟಾಂತ ಪೂರ್ವಕವಾಗಿ ಒಂದು ಕಡೆ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಸರ್ವ ಇತಿ ಯೇ ಯಾವ ಕೃತಾಹ ಪುನಃ ಪುನಃ ಕೃತಾಹ ಮತ್ತೆ ಮತ್ತೆ ಪ್ರಯೋಗಿಸಲ್ಪಟ್ಟಂತಹ ಯೇ ಸರ್ವೇಪಿ ಪ್ರಯಾಸಾಹ ಆ ಎಲ್ಲಾ ಪ್ರಯಾಸಗಳು ದೈಹಿಕವಾದ ಪರಿಶ್ರಮ ಪ್ರಯಾಸ ಅಂದ್ರೆ ಆಯುಧಾದಿ ಪ್ರಕ್ಷೇಪ ರೂಪಾಹ ಅಂದ್ರೆ ಅನೇಕ ಆಯುಧಗಳನ್ನ ದೇವತೆಗಳ ಮೇಲೆ ಎಸೆಯೋದು ಆ ಒಂದು ಪ್ರಯಾಸ ವಿಮೋಗಾಹ ವಿಮೋಗ ಶಬ್ದಕ್ಕೆ ವಿಫಲ ಅಂತ ಅರ್ಥ. ಅಕಿಂಚಿತ್ಕರಾಹ ಅಭವನ್ ಏನು ಮಾಡ್ಲಿಕ್ಕಾಗಿಲ್ಲ ಕಿಂಚಿತ್ಕರಾಹ ಇಲ್ವೇ ಇಲ್ಲ ಏನೇನು ಮಾಡ್ಲಿಕ್ಕಾಗಿಲ್ಲ. ಕಥಂ ಅದು ಹೇಗೆ ಅಂತ ದೃಷ್ಟಾಂತ ಕೃಷ್ಣ ಏವ ಅನುಕೂಲ ಅಂದ್ರೆ ಅನುಗ್ರಹೋನ್ಮುಖ ಕೃಷ್ಣನೇ ನಮಗೆ ಅನುಗ್ರಹವನ್ನ ಮಾಡುವವನು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದವರು ಯೇಷಾಂ ಯಾರೋ ತೇಷು ಮಹತ್ವ ಅಂತಹ ಮಹಾತ್ಮರಲ್ಲಿ ಅಸೂಯಯ ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥ ಮಹಾತ್ಮರು ಧರ್ಮರಾಜಾದಿಗಳು ಅವರಲ್ಲಿ ಅಸೂಯೆಯ ಅಲ್ಪೈಹಿ ಉದಿತ ದುರ್ಯೋಧನಾದಿಗಳು ಅಸೂಯೆಯಿಂದಾಗಿ ಅಲ್ಪರು ಹೇಳ್ತಕ್ಕಂಥ ಅನ್ಯೇಷಾಂ ಸಾಧಾರಣಾನಾಂ ಪುಂಸಾಂ ಭಗವದ್ಭಕ್ತರಲ್ಲ ಸಾಧಾರಣದ ವ್ಯಕ್ತಿಗಳು ಅವರಿಂದ ವೃಷತೀಹಿ ಅಂದ್ರೆ ವೃಷತ್ಯ ಅಮಂಗಲಾಹ ಅಂತರ ಮರ್ಮಘಾತಕವಾದ ಚುಚ್ಚುವಂತ ಅಮಂಗಲವಾದ ಅತಏವ ರೂಕ್ಷಾಹ ಆದ್ದರಿಂದ ಅತ್ಯಂತ ಕಠೋರವಾದ ದುಃಖದಾಯಕಾಹ ವಾಚಃ ಮಾತುಗಳು ವಚನಾನಿ ವಿಮೋಘಾನಿ ಅಕಿಂಚಿತ್ಕರಾಣಿ ಭವಂತಿ ಯಥಾ ಅದು ಹೇಗೆ ವ್ಯರ್ಥವೋ ತದ್ವದು ಕಾಯಿಕಂ ಪ್ರಯಾಸಂ ಕರ್ತುಂ ಅನೀಶ್ವರೈಹಿ ಕಾಯಿಕ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಂತ ಪ್ರಯಾಸವನ್ನ ಮಾಡಲಿಕ್ಕೆ ಅಸಮರ್ಥರಾದಂತಹ ಕ್ಷುತ್ರೈಹಿ ಅತ್ಯಂತ ತುಚ್ಛರಾಗಿರುವಂತಹ ದೈತ್ಯರಿಂದಾಗಿ ರುದ್ರಾಸುರನೆ ಮೊದಲಾಗಿರ್ತಕ್ಕಂಥ ಅಸುರನಿಂದಾಗಿ ಮಹತ್ತು ಕ್ರಿಯಮಾಣ ಮಹತ್ಸು ಮಹಾತ್ಮರಲ್ಲಿ ಮಾಡಲ್ಪಡತಕ್ಕಂತಹ ದೇವತೆಗಳಲ್ಲಿ ಮಾಡಲ್ಪಟ್ಟಂತಹ ವಾಚನಿಕ ಬಾಯಿಯಿಂದ ವಾಚನಿಕ ಪ್ರಯಾಸವತು ಅದೆಲ್ಲವೂ ಕೂಡ ಬರೀ ಮಾತಿಂದ ಅಷ್ಟೇ ಆಯ್ತು ಹೊರತು ಏನಾಗಿಲ್ಲ ಅವರಿಗೆ ಬಾಯಿ ನೋವತ್ತೆ ಹೊರತು ಏನಾಗೋದಿಲ್ಲ. ದೈತ್ಯಕೃತ ಕಾಯಿಕ ಪ್ರಯಾಸೋಪಿ ಮಹಾತ್ಮರಲ್ಲಿ ಮಾಡತಕ್ಕಂಥ ವಾಚನಿಕ ಪ್ರಯೋಗ ಹೇಗೆ ವ್ಯರ್ಥವೋ ದೈತ್ಯರಿಂದ ಮಾಡಲ್ಪಟ್ಟಂತ ಕಾಯಿಕ ಪ್ರಯಾಸವೂ ಕೂಡ ಬಾಣವನ್ನ ಚುಚ್ಚಿ ಸಾಯುವಂತೆ ಪ್ರಯೋಗ ಮಾಡಿದ್ರು ಕೂಡ ಏನಾಗಿಲ್ಲ. ದೇವೇಶು ವ್ಯರ್ಥ ಅಭೂತ್ ದೇವತೆಗಳಲ್ಲಿ ಅದು ವ್ಯರ್ಥವಾಯಿತು. ಇತಿ ದೃಷ್ಟಾಂತತಯ ಈಗ ದೃಷ್ಟಾಂತದ ಮೂಲಕವಾಗಿ ಗ್ರಹಣೇನ ನಿಂದಯ ನಕಾಪಿ ಹಾನಿ ಹಾಗಾಗಿ ಕೆಟ್ಟವರು ನಿಂದನೆ ಮಾಡುವುದರಿಂದ ಮಾತ್ರಕ್ಕೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿ ಇಲ್ಲ. ಇತಿ ನಿಶ್ಚಯೇನ ನಕೋಪಿ ಮನೋವಿಷಾದ ಕಾರ್ಯ ಹಾಗಾಗಿ ಏನು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬೇಕಾದ ಅಗತ್ಯ ಇಲ್ಲ. ಕೆಲವರು ಯಾರೋ ಏನೋ ಅಂದ್ರು ಅಂತ ತುಂಬಾ ಬೇಸರ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಅವರ ಇಡೀ ದಿನವನ್ನೇ ಹಾಳು ಮಾಡ್ಕೊಂಡು ಕೂತ್ಕೊಳ್ತಾರೆ. ಮಾಡ್ಕೊಳ್ಬೇಕಾಗಿಲ್ಲ ಯಾರಂದ್ರು ಅನ್ನೋದು ಮುಖ್ಯ. ಅನ್ನುವಂತ ವ್ಯಕ್ತಿ ಏನಂದು ಅನ್ನೋದಕ್ಕಿಂತಲೂ ಕೂಡ ಯಾರಂತ ಇದ್ದಾರೆ ಅನ್ನೋದು ಮುಖ್ಯ. ಯಾರು ಒಂದು ಒಳ್ಳೆಯ ಸ್ಥಾನಮಾನದಲ್ಲಿದ್ದವರು ಒಳ್ಳೆ ವ್ಯಕ್ತಿಗಳು ನಮ್ಮ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದವ್ರು ಇರ್ತಾರಲ್ಲ ಅವ್ರೇನಾದ್ರು ಅಂದ್ರೆ ಅಂಥವುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಯಾರ್ಯಾರೋ ಏನೇನೋ ಅಂದ್ರು ಅಂತ ಹೇಳಿ ಅದ್ರ ಬಗ್ಗೆ ನಾವೆಲ್ಲ ತಲೆ ಕೆಡಿಸ್ಕೊಂಡು ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಹಾಗಾಗಿ ಎಲ್ಲರ ಮಾತಿಗೂ ಕೂಡ ನಾವು ನಮ್ಮತನವನ್ನ ಕಳೆದುಕೊಳ್ಳೋದಾಗ್ಲಿ ಅಥವಾ ನಮ್ಮ ಇಡೀ ಜೀವನವನ್ನೇ ಹಾಳು ಮಾಡ್ಕೊಂಡು ನಾವು ಕೂರೋದಾಗ್ಲಿ ಅದೆಲ್ಲವೂ ಕೂಡ ತಪ್ಪಾಗತ್ತೆ. ಕೃಷ್ಣ ಹೇಳ್ತಾ ಅಲ್ಲ ಯೇಷಾಂ ತತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ ಯಾರು ನಮಗೆ ಬಹುಮಾನವನ್ನು ಕೊಟ್ಟಿದ್ದಾರೆ ಯಾರು ನಮ್ಮನ್ನ ಶಭಾಷ್ ಅಂದಿದ್ದಾರೆ ಅವರೇನಾದ್ರು ಒಂದ್ ನಾಲ್ಕು ಮಾತಂದ್ರೆ ನಮ್ಮ ಬಗ್ಗೆ ಯಾರಿಗೆ ಕಾಳಜಿ ಇದೆ
ಅಂತವ್ರೇನಾದ್ರು ಅಂದ್ರೆ ನಾವು ತಲೆ ಕೆಡಿಸ್ಕೊಳ್ಬೇಕು. ಯಾರ್ಯಾರೋ ಅಂದ್ರು ಅಂತ ನಾವು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಅನ್ನೋದು ಒಂದು ಇದರ ಅಭಿಪ್ರಾಯ. ಆ ದೈತ್ಯೈಹಿ ದೇವಗಣೇಶು, ದೈತ್ಯರಿಂದ ದೇವತೆಗಳ ಗಣಗಳ ಮೇಲೆ ಕೃತಾಹ ಮತ್ತೆ ಮತ್ತೆ ಮಾಡಲ್ಪಟ್ಟಂತಹ ಸರ್ವೇ ಪ್ರಯಾಸಾಹ ಎಲ್ಲ ಬಾಣಪ್ರಯೋಗವೆಂಬ ಪ್ರಯತ್ನಗಳು ವಿಮೋಗಾಹ ಅಭವನ್ ವ್ಯರ್ಥವಾದವು. ಯಥಾ ಹೇಗೆ ಕೃಷ್ಣಾನುಕೂಲೇಶು ಕೃಷ್ಣನ ಅನುಕೂಲಕ್ಕೆ ಪಾತ್ರರಾದಂತಹ ಕೃಷ್ಣ ಏವ ಅನುಕೂಲ ಯೇಷಾಂತೆ ಕೃಷ್ಣಾನುಕೂಲಾಹ ಕೃಷ್ಣನೇ ನಮಗೆ ಬಂಧು, ಕೃಷ್ಣನೇ ನಮಗೆ ಹಿತೈಷಿ ಎಂಬ ಭಾವನೆಯನ್ನು ಹೊತ್ತಿರತಕ್ಕಂಥ ವ್ಯಕ್ತಿಗಳಲ್ಲಿ ಮಹತ್ತು, ಇಂತಹ ಮಹಾತ್ಮರಲ್ಲಿ ಕ್ಷುದ್ರರಿಂದಾಗಿ ಪ್ರಯುಕ್ತಾ ಚೆನ್ನಾಗಿ ಪ್ರಯೋಗಿಸಲ್ಪಟ್ಟಂತಹ ಋಷತೀಹಿ ನಿಂದಕವಾದಂತಹ ರೂಕ್ಷವಾಚ ಹಿಂಸೆಯನ್ನು ಕೊಡತಕ್ಕಂಥ ಮಾತುಗಳು ಯಥಾ ಹೇಗೋ ತಥಾ ಹಾಗೆಯೇ ದೇವಗಣೇಶು ವ್ಯರ್ಥಾಹ ಅಭವನ್ ದೇವತೆಗಳ ಸಮುದಾಯದಲ್ಲೂ ಕೂಡ ದೈತ್ಯರ ಪ್ರಯಾಸ ವ್ಯರ್ಥವಾಯಿತು. ಸರ್ವೇ ಪ್ರಯಾಸ ಅಭವನ್ ವಿಮೋಘಾಃ ಕೃತಾ ದೇವಗಣೇಶು ದೈತ್ಯೈಃ ಕೃಷ್ಣಾನುಕೂಲೇಶು ಯಥಾ ಮಹತ್ತು ಕ್ಷುದ್ರೈ ಪ್ರಯುಕ್ತ ಋಷತಿ ರೂಕ್ಷವಾಚಃ. ಅದು ಬಿಡಿಸಿದಾಗ ಋಷತೀಹಿ ಅಂತ ಬಿಡಿಸ್ಕೊಳ್ಬೇಕು, ಒಟ್ಟು ಮಾಡಿದಾಗ ಋಷತಿ ರೂಕ್ಷವಾಚಃ ಅಂತ ಬಿಡಿಸ್ಬೇಕು. ಕೃಷ್ಣಾರ್ಪಣ.